ಊಬಾ ಬಾಗ ಸರ್ 20 ವರ್ಷದಿಂದ ಈ ಡ್ಯಾನ್ಸ್ ಕ್ಲಾಸ್ ನ ತೊಳೆದು ನನ್ನ ಕೈಲಿರೋ ರೇಖೆಗಳೆಲ್ಲ ಸೌದೋಗಿ ನನ್ನ ಭವಿಷ್ಯನೇ ನನ್ನ ಕೈಲಿ ಕಾಣ್ತಾ ಇಲ್ಲ ಸರ್. ಹಾಳಾಗೋಗ್ಲಿ, ನಾನು ಕುಚುಪುಡಿ ಕಲ್ಯಾಣ ಅಂತ ತೂತುಕುಡಿಯಿಂದ ಓಡ್ ಬಂದೆ. ಆ ಕಡ್ಡಿ ಪುಡಿ ನನ್ನ ಮಗ ನಮ್ ಕನಸನೆಲ್ಲ ಪುಡಿ ಮಾಡ್ಬಿಟ್ಟ ಸರ್. ಶತಮಾನಗಳಿಂದ ಹೇಳ್ಕೊಟ್ರದ್ ಒಂದೇ ಸ್ಟೆಪ್ ಸರ್, ಎರಡನೇ ಸ್ಟೆಪ್ ಹೇಳ್ಕೊಡ್ತಾನೆ ಇಲ್ಲ ಸರ್ ಈ ತುಕಾಲಿ ನನ್ ಮಗ. ಅಷ್ಟ್ ಕಷ್ಟ ಆದ್ರೆ ಚಾತ ಡ್ಯಾನ್ಸರ್, ವೈಬ್ರೇಟಿಂಗ್ ಡ್ಯಾನ್ಸರ್ ನಿರಂಜನ್ ಹತ್ರ ಹೋಗ್ ಕಲೀರೋ. ಇಲ್ಲೇ ಬೇಕಾದ್ರೂ ನಮ್ ಪ್ರಾಣ ಹೋಗ್ಲಿ, ಅಲ್ಲಿಗೆ ಮಾತ್ರ ಹೋಗಲ್ಲ. ನಾನು ಅಷ್ಟೇ, ನಾನು ಹೋಗಲ್ಲ. 10 ವರ್ಷ ಆದ್ರೂ ಇಲ್ಲೇ ಕಸ ಹೊಡ್ಕೊಂಡಿರ್ತೀನಿ. ಯಾಕೆ ಹೇಳಿ? 5 ವರ್ಷ ಹೋದ್ರೆ ನಮ್ಮ ಮಾಸ್ಟ್ರು ನಿಗುರ್ಕತ್ತಾನೆ. ಅವ್ರ ಆಸ್ತಿ ಎಲ್ಲ ನಮ್ಗೆ. ಮಾಸ್ಟರ್ ಬರ್ತಾ ಇದಾರೆ. ಅದಲ್ಲ ಏನ್ ಮಾಡ್ದೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ಯು ನೋ ಮೈ ನೇಮ್ ಈಸ್ ಮೈಕಲ್ ಶಾ. ಮೇಡಮ್, ನಾನು ಹುಟ್ಟಿದ ಕೂಡ್ಲೇನೆ ಡ್ಯಾನ್ಸ್ ಹುಟ್ಟಿದ್ದು ಗೊತ್ತಾ? ನಾನು ಹುಟ್ಟಿ 5 ಸೆಕೆಂಡ್ಗೆನೆ ಮುಖಾಬೋಲ ಅಂತ ನರ್ಸ್ ಜೊತೆ ಡ್ಯಾನ್ಸ್ ಮಾಡಿದ್ನಂತೆ. ಆವಾಗ್ಲೇ ಪ್ರಭುದೇವ ನೋಡಿ ಆ ಡ್ಯಾನ್ಸ್ ಕಲ್ತು ಸಿನಿಮಾದಲ್ಲಿ ಹಾಕೊಂಡ್ರು ಅಂತ ಸುದ್ದಿ. ಬಟ್ ಐ ಡೋಂಟ್ ನೋ ನೋ ಅಮೇರಿಕದವ್ರಿಗೆ ಪಾಪ ಅಂತ ಒಂದು ಡ್ಯಾನ್ಸ್ ಹೇಳ್ಕೊಟ್ಟೆ, ಅದೇ ಇವತ್ತಿನ ಪಾಪ್. ಇನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ನಾನು ಚಿಕ್ಕವನಿದ್ದಾಗ ನನ್ನ ಗರ್ಲ್ ಫ್ರೆಂಡ್ ಜೊತೆ ಸರ್ಸ ಆಡಿದ್ದೆ, ಅದೇ ಇವತ್ತು ನೀವು ಮಾಡೋ ಸಾಲ್ಸಾ. ಚಿಕ್ಕವನಿದ್ದಾಗ ಜಂಪ್ ಮಾಡಿದ್ದೆ, ಅದೇ ಇವತ್ತಿನ ಹಿಪ್ ಹಾಪ್. ನೋಡಿ ಅಲ್ಲಿ ಫೋಟೋಸ್ ನೋಡಿ, ಅದು ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ಕಲಿಸ್ಕೊಟ್ಟಾಗ ಋತಿಕ್ ರೋಷನ್ ಗುರು ಭಕ್ತಿಗೆ ತೆಗೆಸ್ಕೊಂಡಿರೋ ಫೋಟೋ. ಮಾಸ್ಟರ್, ನೀವು ಮಲಿಕಂಡಾಗ ಮಾಡ್ತಿರಲ್ಲ ಆ ಸ್ಟೆಪ್ ಹೆಸರೇನು? ಸ್ಲಿಪ್. ಮಾಸ್ಟರ್, 2ನೇ ಸ್ಟೆಪ್ ಹೇಳ್ಕೊಡಿ. ನನಗೆ ಮೂಡಿಲ್ಲ. ಗುರುಗಳಿಗೆ ಈಗ ಮೂಡಿಲ್ಲ. ಮೂಡ್ ಬಂದ್ಮೇಲೆ ಅವರೇ ಎದ್ದು ಡ್ಯಾನ್ಸ್ ಹೇಳ್ಕೊಡ್ತಾರೆ, ಸುಮ್ ಕುಂತ್ಕೋ. ನಾನ್ ಮೂಡ್ ಬರ್ಸ್ತೀನಲ್ಲ. ಹಂಗೆ ಎಕ್ಸ್ಪ್ರೆಷನ್ ನೋಡಿ ಕಣೋ, ಅವ್ರಿಗೆ ಮೂಡ್ ಆಫ್ ಆಗಿ ಮದುವೆನೂ ಆಗ್ಲಿಲ್ಲ, ಮಕ್ಕಳು ಆಗ್ಲಿಲ್ಲ. ನಾನು ಅಷ್ಟೊಂದು ಸುಂದರವಾಗಿದ್ದೀನ. ನಿಮ್ ಹಳಸಿ ಸಪ್ಪೆ ಮುಖ ನೋಡಿ ನೋಡಿ ನನ್ ಡ್ಯಾನ್ಸ್ ಕಾಲ್ಗೆ ಬರಗಾಲ ಅಂತ ಬಂದಂಗ ಆಗ್ಬಿಟ್ಟಿದೆ. ಇವತ್ತಾದ್ರೂ ಈ ಸ್ಕೂಲ್ಗೆ ಮಳೆ ಬರಬಾರ್ದಾ? ವೆಲ್ಕಮ್ ಸ್ಟೂಡೆಂಟ್ಸ್. ನೋಡಿ, ಇವಳು ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಮೊದಲನಾಗಿ ಬರ್ತಾ ಇರೋ ಲೇಡಿ ಸ್ಟೂಡೆಂಟ್. ಮಾಸ್ಟರ್, ಆಶೀರ್ವಾದ ಮಾಡಿ. ಓಕೆ, ನೀನ್ ಹಿಂಗ್ ವೈಬ್ರೇಟ್ ಆಗ್ಬೇಡಮ್ಮ, ಅಲ್ಲಿ ಅವ್ರು ಉರ್ಕೋತಾ ಇದ್ದಾರೆ. ನೋಡಮ್ಮ, ಹೋಗಿ ಪರಿಚಯ ಮಾಡ್ಕೋ. ಆಯ್ತು. ನಿಮ್ ಹೆಸರೇನು? ಭಾಗ. ಯಾವ ಭಾಗ? ಭಾಗ ಅಲ್ಲ, ಬಡಗಾಲು ಅಂತ. ಚೆನ್ನಾಗಿದೆ. ನಿಮ್ಮ ಹೆಸರೇನು? ಊಬಾ. ಸಾಕಾ? ನನ್ನ ಹೆಸರು ಊಬಾ ಅಂತ. ಊಬಾ ಅಂದ್ರೆ ಊರ್ ಬಾಗ್ಲು. ಚೆನ್ನಾಗಿದೆ. ಬೀಗ ಹಾಕೋ, ಬೈಕ್ ಬೀಗ ಹಾಕೋ ಅಂತೆ. ನನ್ನ ಕೇಳಲ್ವಾ? ನನ್ನ ಹೆಸರು ತೊಗ ಅಂತ. ಅಂದ್ರೆ ತೊಗಲು ಅಂತ. ಏನ್ ಮಗ, ಲಡ್ಡು ಬಂದು ಬಾಯಿಗೆ ಬಿತ್ತ? ಇಲ್ಲ, ಗುಟ್ಕಾ ಬಂದ್ ಬಾಯಿಗೆ ಬೀಳ್ತು. ಮಾಸ್ಟರ್, ನಿಮ್ ಬಗ್ಗೆ ತುಂಬಾ ಹಿಂದೆ ಮುಂದೆ ಕೇಳಿದೀವಿ. ತುಂಬಾ ಚೆನ್ನಾಗಿ ಕಲಿಸ್ತೀರಂತೆ. ಹೌದು, ಮೊನ್ನೆ ಅವಲಕ್ಕಿ, ಅನ್ನ, ಮೊಸರು, ಎಣ್ಣೆ, ಬೆಣ್ಣೆ, ತುಪ್ಪ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಟ್ಟಿದ್ದೆ. ಹೆಂಗಿದ್ರು? ಮೃಷ್ಟಾನ್ನ ಭೋಜನ. ಮಾಸ್ಟರ್, ನೀವು ತುಂಬಾ ಕಾಮಿಡಿ ಮಾಡ್ತೀರಾ. ನಾನ್ ಕೇಳಿದ್ದು ಡ್ಯಾನ್ಸ್. ನನಗದ್ ಬರಲ್ಲ. ಅಂದ್ರೆ ನನಗೆ ಕಾಮಿಡಿ ಮಾಡಕ್ ಬರಲ್ಲ, ಡ್ಯಾನ್ಸ್ ನ ಸಿಕ್ಕಾಪಟ್ಟೆ ಮಾಡ್ತೀನಿ. ನಾನು ಸ್ಟೂಡೆಂಟ್ ಹೇಳ್ಕೊಟ್ಟಿದ್ದೆ ಅಲ್ವೇನ್ರು? ಮಾಡಿ ತೋರಿಸ್ತಾರೆ ನೋಡು. ಮಿಸ್ಟರ್ ಭಾಗ, ಮಾಡಿ ತೋರಿಸಿ ಡ್ಯಾನ್ಸ್. ಈಗ ನೋಡಿ, ಡ್ಯಾನ್ಸ್ ನ ಭಾಗ ಮಾಡ್ಬಿಡ್ತೀನಿ. ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಮಗ. ಮತ್ತೆ ಲಡ್ಡು ಬಂದು ಬಾಯಿಗೆ. ಇಲ್ಲ, ಮತ್ತೆ ಗುಟ್ಕಾ ಬಂದ್ ಬೀಳ್ತೈತೆ. ನೀವು ಮಾಡಲ್ವಾ? ಸೈಡಿಗೆ ಬನ್ನಿ, ಆ ಕಡೆ. ಅಯ್ಯೋ ಅಯ್ಯೋ, ಅಲ್ಲಿ ನಿಂತ್ಕೊಳ್ಳಿ. ಹೌದಾ? ಹಲೋ, ನಾನು ಡ್ಯಾನ್ಸ್ ಮಾಡಿ ತೋರಿಸಿ ಎಂದೆ. ನಾನು ಡ್ಯಾನ್ಸ್ ಮಾಡುದ್ನಲ್ಲ, ನಾನು ನೋಡ್ಲಿಲ್ವಲ್ಲ. ನಿಮ್ ಕಾಣಿಸ್ಲಿಲ್ವಾ? ನಿಮ್ಗದ್ ಕಾಣಿಸಲ್ಲ ಬಿಡಿ.
ನನ್ ಡ್ಯಾನ್ಸ್ ಹೆಂಗಿತ್ತು? ಗಾಳಿನೇ ಬರ್ದಿರೋ ತೆಂಗಿನ ಮರ ಅಲ್ಲಾಡ್ದಂಗಿತ್ತು. ಒಂಚೂರು ದೂರ ನಿಂತ್ಕೊಳ್ಳಿ, ಯಾಕೆ ತೆಂಗಿನಕಾಯಿ ತಲೆ ಮೇಲೆ ಬೀಳ್ಬೋದು. ಮಾಸ್ಟರ್ ಆಶೀರ್ವಾದ ಮಾಡಿ, ನಾನು ಡ್ಯಾನ್ಸ್ ಮಾಡ್ತೀನಿ. ನೋಡ್ರು, ಗುರು ಭಕ್ತಿ ಅಂದ್ರೆ ಇದು. ನೀನ್ ಡ್ಯಾನ್ಸ್ ಮಾಡಮ್ಮ. ಮಾಸ್ಟರ್ ನಿನಗೆ ಮೆಟ್ಟಲ್ ಹೊಡಿಬೇಕು. ಯಾಕ್ ಮಾಸ್ಟರ್? ಇಷ್ಟ ದಿನ ಯಾಕೆ ಮುಚ್ಚಿಟ್ಟಿದ್ದೆ? ಪ್ರತಿಭೆನ ನೋಡು, ಇಂಥ ಪ್ರತಿಭೆನೆಲ್ಲ ತೋರಿಸ್ಬಿಡ್ಬೇಕು. ಹೌದು. ನೀವು ಕತ್ರಿನಾ ನೈಪ? ಅಲ್ಲ, ಅವಳ ನಮ್ಮನೇಲಿ ಆಪಲ್ ಕಟ್ ಮಾಡೋಳು. ನೀವು ಮಲ್ಲಿಕಾ ಶರ್ಬತ್ತ? ಅವಳ ನಮ್ಮನೇಲಿ ಶರ್ಬತ್ ಮಾಡೋಳು. ನೀವು ಖರೀನಾನ? ಅಲ್ಲ, ಬಿಳಿನ. ನೀವು ದೀಪಿಕಾ ನಡುಕೋಣೇನ? ಅವಳ ನಮ್ಮನೇಲಿ ದೀಪ ಹಚ್ಚೋಳು. ಮಚ ತೊಂಡೆ ಹಣ್ಣಿದ್ದಂಗ ಅವಳಲ್ಲೋ, ಕಲ್ಲಂಗಡಿ ಇದ್ದಂಗ ಅವಳೆ. ಸೋ ಫನ್ನಿ. ಓಕೆ, ಥ್ಯಾಂಕ್ ಯು. ಸ್ಟೀಮ್ ಬಾತ್ ನಾವು ಮಾಡ್ಬೋದಾ? ನಿನಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅಲ್ಲ, ಜೊತೆಲಿ ಮಾಡ್ಬೋದಲ್ಲ ಅಂತ. ಬಾ ಬಾರೋ ಬಾ, ಜೊತೆ ಸ್ಟೀಮ್ ಬೆಳಿಗ್ಗೆಯಿಂದ ಬಂದಾಗ್ಲಿಂದನು ಇದೇ ರೀತಿ ಗೋಳು ಹುಯ್ಕೊಂತ ಇದ್ದಾನೆ ಇವನು. ನಾನು ಒಂದು ಹೆಣ್ಣು ಅನ್ನೋದನ್ನು ಕೂಡ ಮರ್ತು ಮಾತಾಡ್ತಾ ಇದ್ದಾನೆ. ನಾನು ಒಂದು ಹೆಣ್ಣಮ್ಮ. ನನ್ನೊಟ್ಟಿಗೆ ಹತ್ತಿ ಅಂತ ಮೃದುವಾದ ಮನಸ್ಸಿದೆ ಅನ್ನೋದನ್ನು ಮರ್ತು ಮಾತಾಡ್ತಾ ಇದ್ದಾನೆ. ನನಗೂ ಮನಸ್ಸು ಇದೆಯಮ್ಮ. ನಾನು ಎಷ್ಟು ಅಂತ ತಿಳ್ಕೊಳ್ಳಿ ಸರ್. ಬೆಳಿಗ್ಗೆಯಿಂದ ಹೊತ್ತು ನನ್ನ ಕಣ್ಣು ಬಾವಿ ಆಗಿದೆ ಸಾರಿ, ಸಮಾಧಾನ ಮಾಡ್ಕೊಂಡು ನಾ ಮಾಡ್ತೀನಿ. ನೀಲಾ, ಅವನಲ್ಲಿ ಮಲಗಿರೋ ಹೆಣ್ತನ ತುಂಬಾ ಬಡ್ದು ಎಬ್ಬಿಸ್ತಾ ಇದೀಯಾ? ಕೆಲಸ ಮಾಡ್ಬೇಡ. ಸರ್ ಸಾರಿ ಸರ್, ಬೈಸಿಕ್ಸ್ ಮಾಡೋದು ಹೇಗೆ? ಅಲ್ಲೋಗಿ ನಿಂತ್ಕೋ. ಬಗ್ ಇಡಿ ಹ್ಯಾಂಡ್. ಅಪ್ಪ ಅವ್ವ, ಅಪ್ಪ ಅವ್ವ, ಅಪ್ಪ ಅವ್ವ, ಅಪ್ಪ ಅಪ್ಪ ಅಪ್ಪ. ಅಯ್ಯೋ, ಈಸ್ ಅಪ್ಪ, ಯು ಅವ್ವ. ನೋ. ನನ್ಗೆ ಶೋಲ್ಡರ್ ಮಾಡೋದು ಹೇಳ್ಕೊಡಿ. ಮೊದ್ಲು ಫ್ರೀ ಎಕ್ಸರ್ಸೈಸ್ ಕಲಿಬೇಕು ಬೇಬಿ. Okay, I'm ready. ಈಗ ಬಾ, ಕಾಲ್ನ ಹೀಗೆ ಅಗಲ ಮಾಡಿ ಹೀಗೆ ನಿಂತ್ಕೋ. ಈ ರೀತಿ ಸ್ಟ್ರೆಚ್ ಮಾಡ್ಬೇಕಾ? ಎಸ್. ಇವಳು ಹೆಂಗ್ ಹೇಳ್ಕೊಡ್ಬೋದು? ಈಗ ಮಾಡ್ತೀಯಾ? ಈ ರೀತಿ ಜಂಪ್ ಮಾಡ್ಲಾ? ಐ ಆಮ್ ರೆಡಿ. ನೀನ್ ಈಗ ಮಾಡಿದ್ರೆ ಇಡೀ ಸ್ಕಿಟ್ಟ ತಲೆ ಕೆಳಗಾಗ್ಬಿಡುತ್ತೆ. ಮತ್ತೆ ಹೇಗೆ ನಾನು ವರ್ಕೌಟ್ ಮಾಡ್ಲಿ? ಬಾಯ್ಲಿ ಸ್ಟ್ರೇಟ್ ಆಗಿ ನಿಂತ್ಕೋ. ಚೆಸ್ಟ್ನ ಮುಂದೆ ಮಾಡು, ಹಿಪ್ಸ್ನ ಹಿಂದೆ ಮಾಡು. ಹಾಗೆ ಎರಡು ಕೈನ ಅಗಲ ಮಾಡಿ ಹಿಡ್ಕೋ. ಈಗ ನಿನ್ಗೆ ಟೆಂಬಲ್ಸ್ ಕೊಡ್ತೀನಿ. ಓಕೆ, ಈ ಟೆಂಬಲ್ಸ್ ಇಟ್ಕೋ. ನನ್ಗೆ ಬಗ್ಗಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ನಾನೇ ಕೊಡ್ತಾ ಇದ್ದೀನಿ ಅಲ್ವಾ? ಥ್ಯಾಂಕ್ ಯು. ಈಗ ಅವನ್ನೆರಡನ್ನು ಹೀಗೆ ಹೊಡಿ. ಹೇ ಯು, ನಾಟ್ ಲೈಕ್ ದಿಸ್. ಪಕಡು. ಓಕೆ, ಲೈಕ್ ದಿಸ್. ಏನಮ್ಮನ್ನ ಕಿಂಡಲ್ ಮಾಡ್ತಾ ಇದೀಯಾ? ನನ್ನ ಸಾಮಾನ್ಯ ಜಿಮ್ ಮಾಸ್ಟರ್ ಅನ್ಕೊಂಡಿದ್ಯೇನೋ? ಇಲ್ಲ. ಬೇಬಿ, ನನ್ ಬಗ್ಗೆ ಅವನು ಗೊತ್ತಿಲ್ಲ ಅನ್ಸತ್ತೆ. ಗುರು ಕಿರಣ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ಯಾವಾಗ? ರಚಿತಾ ಮೇಡಮ್ ಡ್ಯಾನ್ಸ್ ಕಲ್ತಿದ್ದು ಯಾವಾಗ? ನಿರಂಜನ್ ಪ್ರೋ ಆಂಕರಿಂಗ್ ಕಲ್ತಿದ್ದು ಯಾವಾಗ? ಅದೇ ಯಾವಾಗ ಅದೇ ಕೇಳ್ತಿರೋದು ಯಾವಾಗಪ್ಪ? ಯು ಸೋ ಫನ್ನಿ ಸರ್. ಬೇಬಿ, ಅವರೆಲ್ಲ ನನ್ನ ಜಿಮ್ ಕ್ಲಾಸಿಗೆ ಬಂದು ಹೋದ್ಮೇಲೆನೆ ವರ್ಲ್ಡ್ ಫೇಮಸ್ ಆಗಿರೋದು. Wow sir, you nailed it. You killed it. ಥ್ಯಾಂಕ್ ಯು ಬಲಿತೇಶ್ವರಿ, ಸರ್ವಾಂಗ ಬಲಿಷ್ಠೇಶ್ವರಿ. ಕಡಲೋ ಕಡಲೋ ಬೇಬಿ. ಹಾಯ್ ರಚು ಮ್ಯಾಮ್, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ಸರ್, ನಿಮ್ ಹೇರ್ ಸ್ಟೈಲ್, ಓ ಮೈ ಗಾಡ್, ನನ್ನ ದೊಡ್ಡ ಫ್ಯಾನ್. ಓಕೆನಾ ಬೇಬಿ? ಬೇಬಿ, ಇನ್ ತಡ್ಕೊಳಕ್ಕಾಗಲ್ಲ, ಬಿಟ್ಬಿಡ್ತೀನಿ ಬಿಡು. ಸರ್, ಯಾವುದೇ ಫಂಕ್ಷನ್ಗೆ ಹೋಗ್ಲಿ ಎಲ್ಗೋಗ್ಲಿ
ಈ ಹೊಟ್ಟೆನ ಹಿಡ್ಕೊಂಡು ಹೆಂಗ್ ಹೋಗೋದು ಸರ್? ಯಾರೇ ಫೋಟೋ ತೆಗಿಸ್ಕೊ ಬನ್ನಿ ಅಂತ ಕರೆದ್ರೆ ಹಿಂಗ್ ನಿಂತ್ಕೋಬೇಕು ಸರ್, ಆಮೇಲೆ ಹಿಂಗ್ ಬಿಡ್ಬೇಕು ಸರ್. ಸತ್ತೋಗ್ಬಿಡ್ತೀನಿ ಸರ್, ಬೇಬಿ ಜಾಸ್ತಿ ಮಾತಾಡ್ಬೇಡ. ನೋಡು, ಇದೇ ನಿನ್ ಜಿಮ್ಮು, ಇನ್ಮೇಲೆ ಇದೇ ಜಿಮ್ಮಿಗೆ ಬರ್ಬೇಕು. ಆದ್ರೆ ನೀನು ಲಿಫ್ಟ್ ಯೂಸ್ ಮಾಡಂಗಿಲ್ಲ, ಓಕೆನಾ? ಏ ನೀನೇನ್ ತಲೆ ಕೆಡ್ಸ್ಕೋಬೇಡ, ಜುಮ್ಮುಗ್ ಸೇರ್ಕಂದಿಲ್ವಾ? ವಾರಕ್ಕೆ 10 kg ಹಂಗ್ ಕಮ್ಮಿ ಆಗ್ಬಿಡ್ತೀನಿ. ಹೊಟ್ಟೆ ಜುಮ್ ಜುಮ್, ಇದೇನಾ ಜುಮ್ಮು? ಇದು ಜಿಮ್ ಅಲ್ಲ, ಬಾತ್ರೂಮು. ಸರಿ ಹೋಗ್ಬತ್ತೀನಿ ತಡಿ. ಜಿಮ್ ಜಿಮ್ ಮಂಜನ್ ಜಿಮ್ ಇದೆ. ಏನಾಗ್ಬೇಕು? ಕ್ರಿಕೆಟ್ ಆಡ್ಬೇಕಾಗಿತ್ತು. ಬಾಲು ಬ್ಯಾಟ್ ತಂದಿದ್ಯಾ? ಮಾವು ಬಾಲು ಬೆಟ್ಟ ಕೊಡು. ಬಾಯ್ ಕಡೆ ನೋಡಿ. ನೋಡ್ತಾನೆ ಇದ್ದೀನಲ್ಲ. ವೆಯ್ಟ್ ಲಾಸ್ ಆಗ್ಬೇಕಿತ್ತು. ಎಲ್ಲಿ ಆಗ್ಬೇಕಿತ್ತು? ಎಲ್ಲಿ ಲಾಸ್ ಆಗ್ಬೇಕಿತ್ತು ಅಂದೆ. ಅಲ್ಲ, ಅಲ್ಲಿ ದೇವ್ರನ್ನೇ ಲಾಸ್ ಆಗಲ್ಲ. ಇದು ಜಿಮ್ಮು. ಯಾವ್ದಾದ್ರು ಬಂಡೆ ಹೊಡೆಯೋರ ಹತ್ರ ಕರ್ಕೊಂಡೋಗಿ. ಅಲ್ಲ, ಹಲೋ ಹಲೋ, ಊಟ ಕರೆಸ್ಬೋದು ಮೇಡಮ್, ಈ ಬೆಟ್ಟ ಕರೆಸಕ್ಕಾಗತ್ತಾ? ಸರ್, ನೆಲ ನೋಡಿ ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. ಹೌದು, ಇದೇ ಕಾಲಿಗೆ ಇದೇ ಚಪ್ಲಿ ಅಂತ ಹೆಂಗ್ ಗೊತ್ತಾಗುತ್ತೆ? ನಂಗ್ ಗೊತ್ತಾಗಲ್ಲ, ಚಪ್ಲಿ ಅಂಗಡಿ ಅವನಿಗೆ ಗೊತ್ತಾಯ್ತದೆ. ಯು ಲೈಕ್ ದಿಸ್? ನೋ ಆಕ್ಚುಲಿ ನೋಡಿ, ನಾನ್ ಜಾಸ್ತಿ ಮಾತಾಡಕ್ಕಾಗಲ್ಲ, ನನ್ ವಾಯ್ಸ್ ಹೋಗ್ಬಿಟ್ಟಿದೆ. ವಾಯ್ಸ್ ಅಷ್ಟೇ ಅಲ್ಲ, ವಯಸ್ಸು ಹೋಗಿದೆ ಅವಳಿಗೆ. ಸೊ ನಾನ್ ಜಾಸ್ತಿ ಮಾತಾಡಲ್ಲ. 30 kg ಕಡಿಮೆ ಆಗ್ಬೇಕು, ಆಗತ್ತಾ ಇಲ್ವಾ? ಏಯ್, ನೀನ್ ಕಡಿಮೆ ಆದ್ರೆ ಚೆನ್ನಾಗ್ ಕಾಣಲ್ಲ. ಗುಂಡಾಗಿದ್ರೇನೆ ಚೆನ್ನಾಗಿರೋದು. ನೋಡವಳ, ಅವಳಿಲ್ಲಿ ಬಂದಾಗ ಜಸ್ಟ್ 90 ಗ್ರಾಮ್ ಇದ್ಲು, ಈಗ 90 ಕಿಲೋಗ್ರಾಮ್ ಮಾಡಕ್ ಬಿಟ್ಟಿದ್ದಾಳೆ. ನೋಡಿ, Just stupid. ನಿಮ್ಗೆ ಹೇಳ್ತಾ ಇರೋದು. Hey, you. Yes. Hey, you insulting me in front of this mortal gedde? Yes, you have T-shirt. Hey, Hey, you. No. Other side. Hit your hand. yes, ಅಪ್ಪ, ಅವ್ವ. wow. Hey, ನೀವು ನಾನೊಂದು ಹೆಣ್ಣು ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ದೀರಾ. ನಾನು ಒಂದು ಹೆಣ್ಣಮ್ಮ, ನನಗೂ ಮನಸ್ಸು ಇದೆಯಮ್ಮ. ಥ್ಯಾಂಕ್ ಯು ನೀಲಾ. ಪದೇ ಪದೇ ನನ್ನೊಳಗಿರೋ ಹೆಣ್ತನನ ಬಡ್ದು ಬಡ್ದೆ ಬೆಳೆಸ್ತಾ ಇದೀಯ ನೀಲಾ.